ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಓಕೆ ಸರ್, ಈಗ ಅದಾದ ನಂತರ ಜಬ್ಬಾರ್ ಅವರ ರಾಜೀನಾಮೆಯಿಂದ ಈಗ ಗೊಂದಲ ಸೃಷ್ಟಿ ಆಯಿತು. ಬಟ್ ಜಬ್ಬಾರ್ ಅವರು ಯಾಕೆ ರಾಜೀನಾಮೆ ಕೊಟ್ಟರು ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಅಲ್ಪಸಂಖ್ಯಾತ ನಾಯಕರು ಏಕಾಏಕಿಯಾಗಿ ಪ್ರೆಸ್ ಮೀಟ್ ನಡೆಸ್ಬಿಟ್ರು, ನಂಗೆ ಇಷ್ಟ ಆಗ್ಲಿಲ್ಲ ಅಂತ ಮಾತು ಹೇಳಿದ್ದಾರೆ. ಸೊ ನಿಮ್ಮ ಪ್ರೆಸ್ ಮೀಟ್ ಇಂದ ಅವ್ರು ರಾಜೀನಾಮೆ ಕೊಟ್ಟರು ಅನ್ನೋ ರೀತಿಯಲ್ಲಿ ನರೇಟಿವಿಟಿ ಸೆಟ್ ಆಗ್ತಾ ಇದೆ. ಅವ್ರ ಪ್ರೆಸ್ ಮೀಟ್ ಅದಲ್ಲ, ಆ ಪ್ರೆಸ್ ಮೀಟ್ ಅವ್ರ ಹೆಸರೇ ಹೇಳಿಲ್ಲ. ನಾವು ತೆಗೆದು ನೋಡಿ ಪ್ರೆಸ್ ಕಾನ್ಫರೆನ್ಸ್ ನೆನ್ನೆ ಉತ್ತರ ಕೊಟ್ಟಿದ್ದೀನಿ ನಾನು. ಅವ್ರು ಯಾರು ತಗೊಂಡಿಲ್ಲ. ಅದನ್ನು ಹೇಳಿದೆ, ಹೌದು ಏನು ಹೇಳಿದೆ, ಕಾಣದ ಕೈಗಳು ಕೆಲಸ ಮಾಡಿದೆ, ಷಡ್ಯಂತ್ರ ಮಾಡಿದ ಸೋಲ್ಸಕ್ಕೆ ಅಂತ ಹೇಳೋಂಥ ಮಾತು ಹೇಳಿದ್ರು ಸರಿ. ಅದು ಯಾರ ಹೆಸರು ಕೂಡ ಹೇಳಿಲ್ಲ. ಯಾಕಂದರೆ ಅಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಸೆಕ್ರೆಟರಿ ಇದ್ದಾರಲ್ಲ, ಸುಮಾರು 1 ತಿಂಗಳಿಂದ ಬೆಂಗಳೂರಿದ್ರು, 20 ದಿನ ಕ್ಷೇತ್ರದಲ್ಲಿದ್ದರು. ಸೂರ್ಜೇವಾಲಾ ಅವರು ಜನರಲ್ ಸೆಕ್ರೆಟರಿ ಅವರು 10 ದಿನ ಕ್ಷೇತ್ರದಲ್ಲಿದ್ದರು. ಪಿನ್ ಟು ಪಿನ್ ಗೊತ್ತಿದೆ ಅವ್ರಿಗೆ. KPCC ಅಧ್ಯಕ್ಷ DK ಶಿವಕುಮಾರ್ ಅವ್ರಿಗೆ ಏನು ನಡೀತಾ ಅಂತ ಗೊತ್ತಿತ್ತು. ಮುಖ್ಯಮಂತ್ರಿಗಳು ಕೂಡ ಎಲ್ಲ ಮಾಹಿತಿ ಇದೆ. ನಾವು ಯಾರ ಮೇಲೆ ಕಂಪ್ಲೇಂಟು ಕೊಡಲಿಲ್ಲ, ಯಾರ ಹೆಸರು ಕೂಡ ಹೇಳಿಲ್ಲ ನಾವು. ಹಾಗಿರುವಾಗ AICC ಅವರು ಎಲ್ಲ ಗಮನಿಸ್ಕೊಂಡು ಅವರೇ ರಿಪೋರ್ಟ್ ಮಾಡಿದ್ದಾರೆ. ನಮ್ಮ ಮೇಲೆ ಹೇಳ್ತಾರೆ ನಾವು ಹೇಳಿದೀವಿ ಅಂತ. ಅವ್ರ ಹೆಸರೇ ಹೇಳಿಲ್ಲ ನಾವು ಫಸ್ಟ್ ಆಫ್ ಆಲ್. ಆಗಿರುವಾಗ ಅದು ಸರಿಯಲ್ಲ, ಅದು ಸುಳ್ಳು. ಅದು ನಾವು ಯಾರ ಹೆಸರು ಹೇಳಿಲ್ಲ. ಅದು ರಾಜೀನಾಮೆ ಕೊಡೋದು ಬಿಡೋದು ಅದು ಅವ್ರ ವಿಚಾರ. ಅದಕ್ಕೆ ನಮ್ದು ಯಾವ್ದು ಸಂಬಂಧ ಇಲ್ಲ. ರಾಜೀನಾಮೆ ನಂತರ ನೀವೇನಾದ್ರೂ ಮಾತನಾಡಿದ್ರೆ ಅವ್ರ ಹತ್ರ? ಇಲ್ಲ, ನಾನೇ ಟೂರ್ ಹೋಗಿದ್ದೆ. ನಾನು ಈಗ ಹುಬ್ಳಿನ ಬಂದಿದ್ದೆ. ನನ್ನ ಕ್ಷೇತ್ರಕ್ಕೆ ಹೋಗ್ಬಿಟ್ಟು, ನಮ್ಮ ಹಳ್ಳಿಗಳಿಗೆ ಹೋಗ್ಬಿಟ್ಟು, ನಾನು ನಮ್ಮ ಲೋಕಲ್ ಬಾಡೀಸ್ ಗೆದ್ದವನಲ್ವಾ, ಜವಾಬ್ದಾರಿ ಇರುತ್ತೆ. ಇವತ್ತು ನೆನ್ನೆ ಹೋಗಿ ನಮ್ಮ ಕ್ಷೇತ್ರದಲ್ಲಿ ಹೋಗಿ ಕೆಲಸ ಕಾರ್ಯಕ್ರಮಗಳಿತ್ತು, ಅದು ಹೋಗಿ ಬಂದು ಮಧ್ಯಾಹ್ನ ಬಂದೆ. ಓಕೆ, ಜಬ್ಬಾರ್ ಅವರು ಮತ್ತೊಂದು ಆರೋಪ ಮಾಡಿದ್ರು. ಈಗ ಎಲ್ಲರೂ ಕೂಡ ಒಪ್ಪಿಗೆಯನ್ನ ಪಡೆದುಕೊಂಡಿದ್ರು, ಬಟ್ ಕ್ಷೇತ್ರದಲ್ಲಿ ನಾನು ಇದ್ರೂ ಕೂಡ ನಾನು ಯಾರು ಕೂಡ ಪ್ರಚಾರಕ್ಕೆ ಬನ್ನಿ ಅಂತ ಕರೀಲಿಲ್ಲ, ನಮ್ಮ ನಾಯಕರೇ ಬಂದು ಕರೀಲಿಲ್ಲ, ನಮ್ಮ ಸಮುದಾಯದ ನಾಯಕರು ಕೂಡ ನಮ್ಮನ್ನ ಕರೀಲಿಲ್ಲ. ನಾನು KPCC ವೀಕ್ಷಕ, ಅಲ್ಲಿ ನನ್ನನ್ನೇ ಮಲ್ಲಿಕಾರ್ಜುನ್ ಕರೀಲಿಲ್ಲ. ಯಾರು ಕರಿಬೇಕು? ನಿಮ್ಗೆ ಯಾಕೆ ಕರಿಬೇಕು? ನಾವೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು, ನಮ್ಗೆ ಅಧಿಕಾರ ಕಾಂಗ್ರೆಸ್ ಸಿಕ್ಕಿದೆ. ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದೆ, ಆ ಕರ್ತವ್ಯವನ್ನು ಮಾಡಬೇಕು. ಏನು ಸಮರ್ಥ ಬರೀ ಒಂದು ಹೆಸರು. ನಾವು ಮಾಡ್ತಾ ಇರೋದು ಕಾಂಗ್ರೆಸ್ಸಿನ ಒಬ್ಬ ಅಭ್ಯರ್ಥಿ, ರಾಹುಲ್ ಗಾಂಧಿ ಅಭ್ಯರ್ಥಿ, ಮಲ್ಲಿಕಾರ್ಜುನ್ ಖರ್ಗೆ ಅಭ್ಯರ್ಥಿ, ಸಿದ್ದರಾಮಯ್ಯ ಅಭ್ಯರ್ಥಿ, DK ಶಿವಕುಮಾರ್ ಅಭ್ಯರ್ಥಿ, ನಮ್ಮ ಅಭ್ಯರ್ಥಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಗೆಲ್ಸೋದು ನಮ್ಮ ಜವಾಬ್ದಾರಿ, ಹೊಣೆಗಾರಿಕೆ. ಇವತ್ತು 2 ವರ್ಷ 8 ತಿಂಗಳು ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ನೋಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ನೋಟ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತೀವಿ. ತೋಟದ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, DK ಶಿವಕುಮಾರ್ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ, ಸಹಬಾಳ್ವೆ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಸೊ ಈ ಚುನಾವಣೆಯಲ್ಲಿ ನಮ್ಮ ಕೆಲಸಗಳು ಹಾಗೂ ಶಾಮನೂರು ಶಿವಶಂಕರಪ್ಪ ಅವರ ಕೆಲಸ ಕಾರ್ಯಗಳು ಅವ್ರ ಸಮ್ಮತ ಗೆಲುವಿಗೆ ಶ್ರೀರಕ್ಷೆ ಆಗಿದೆ. ನಾವು ಗೆಲ್ತೀವಿ. ಅದರಿಂದ ಈ ವಿಚಾರದಲ್ಲಿ ಇಟ್ಕೊಂಡು ಯಾರು ಕರಿಬೇಕು ಬಿಡಬೇಕು ಅಂತ ಹೇಳಿ ಯಾರು ಕಾಯ್ಕೊಂಡಿದ್ರೆ ಅದೊಂದು ಸಬೂಬು. ಅದರಿಂದ ಅದು ಯಾರು ಕರೆಯನ್ಸುತ್ತೇ ಇಲ್ಲ. ಇವತ್ತು ಮಂತ್ರಿಗಳು ಬಂದು ಕೆಲಸ ಮಾಡಿದ್ರು ಬೂತ್ಗಳಲ್ಲಿ. ನಮ್ಮ ಶಾಸಕರು 50 ಶಾಸಕರು ಬಂದಿದ್ರು. ನಮ್ಮ ಬೋರ್ಡ್ ಕಾರ್ಪೊರೇಷನ್ಸ್ ಬಂದಿದ್ರು. ಮುಂಚೂಣಿ ಘಟಕಗಳ ಮುಖಂಡರುಗಳು ಬಂದಿದ್ರು. ಎಲ್ಲ ಮಲ್ಲಿಕಾರ್ಜುನ್ ಕರೆದಿರೋದ? ನಮಗೆ ಪಕ್ಷ ಆದೇಶ ಮಾಡ್ತು, ನಾವು ಅಲ್ಲಿ ಕೂತ್ಕೊಂಡಿದ್ವಿ. 15 ದಿವಸ ಕೂತಿದ್ವಿ. ನಮ್ದು ಒಂದೇ ಗುರಿ, ಕೋಮುವಾದಿ ಪಕ್ಷಗಳ ಅಧಿಕಾರಕ್ಕೆ ಬರಬಾರ್ದು. ನಮ್ಮ ಸರ್ಕಾರದ ಸಾಧನೆ ಮೇಲೆ ನಮ್ಮ ಪಕ್ಷದ ಅಭ್ಯರ್ಥಿ ಸಮರ್ಥ ಅಂತಲ್ಲ, ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು. ಅದೇ ನಮ್ಮದು ವಿಚಾರ ಇದ್ದಿದ್ದು. ಅದಕ್ಕೆ ನಾವು ಕೆಲಸ ಮಾಡಿ 15 ದಿವಸ ಮಾಡಿದ್ವಿ. ಆದರೆ ಕೆಲವರು ನಮ್ಮ ಪಕ್ಷದಲ್ಲೇ ಇದ್ದು ಷಡ್ಯಂತ್ರ ಮಾಡೋದನ್ನು ಮಾತನ್ನು ಕೂಡ ಹೇಳ್ದೆ. ಇವ್ರು ಏನು ಮಾಡಿದ್ರು ಕೂಡ ಗೆಲ್ಲೋದು ನಾವೇ. ಕಾಂಗ್ರೆಸ್ ಸಮರ್ಥವರು ಆರಾಮಾಗಿ ಒಳ್ಳೆ ಓಡಲ್ಲಿ ಗೆಲ್ತಾರೆ. ಎಲ್ಲೂ ಗೆಲ್ತೀವಿ ನಾವು, ಬಾಗಲಕೋಟೆಯಲ್ಲಿ ಕೂಡ ಗೆಲ್ತೀವಿ. ಎಲೆಕ್ಷನ್ ಘೋಷಣೆ ಆಗಿತ್ತು, ಟಿಕೆಟ್ ಘೋಷಣೆ ಆಗಿತ್ತು, ಮತದಾನ ಕಂಪ್ಲೀಟ್ ಆಯಿತು, ಎಲ್ಲವೂ ಕೂಡ ಸೈಲೆಂಟ್ ಆಗಿದೆ ಅಂತ ಅನ್ನುವಷ್ಟರಲ್ಲಿ ಸಲೀಂ ಅಹ್ಮದ್ ಖಾನ್ ಅವರು ಪ್ರೆಸ್ ಮೀಟ್ ನಡೆಸಿಬಿಟ್ಟು ಒಂದು ಬೆಂಕಿ ಹಚ್ಚಿಬಿಟ್ರು ಅನ್ನುವಂಥ ಆರೋಪ ಕೂಡ ಇದೆ. ಏಕಾಏಕಿಯಾಗಿ ಯಾಕೆ ಪ್ರೆಸ್ ಮೀಟ್ ನಡೆಸಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಬರುತ್ತೆ. ಚುನಾವಣೆ ಆದಮೇಲೆ ಅದೊಂದು ಸಂಪ್ರದಾಯ. ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಶಾಸಕರಿಗೆ ಒಂದು ಧನ್ಯವಾದ ಮಾಡೋದು ನಮ್ಮ ಜವಾಬ್ದಾರಿ. ಏಕಾಏಕಿ ಮಾಡೋಕ್ಕೆ ಪರ್ಮಿಷನ್ ತೊಗೋಬೇಕು ಯಾರಾದರೂ ಮಾಡೋಕ್ಕೆ? ಅಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ? ದಾವಣಗೆರೆ, ಯಾಕಂದರೆ ಕೋಡ್ ಆಫ್ ಕಾಂಡಕ್ಟ್ ಇದೆ. 24 ಗಂಟೆ ಮುಂಚೆ ನಾವು ಅಲ್ಲಿಂದ ಹೊರಡಬೇಕು. ಅಲ್ಲಿ ಥ್ಯಾಂಕ್ಸ್ ಹೇಳಬೇಕಲ್ಲ, ಕೆಲಸ ಎಲ್ಲ ಮಾಡಿಸಿದ್ವಿ ನಾವು, ವೋಟರ್ಗೆ ಧನ್ಯವಾದ ಹೇಳಬೇಕಲ್ಲ.
ಯಾರು ಕೇಳಿದವ್ರಿಗೆ ಅಯೋಗ್ಯವ್ರಿಗೆ ಗೊತ್ತಿಲ್ವ ಅದಕ್ಕೆ ಅದು ರಾಜಕಾರಣ ಇದ್ದವ್ರಿಗೆ ಅದು ಗೊತ್ತಿರುತ್ತೆ. ಅದಕ್ಕೆ ಕಾಂಗ್ರೆಸ್ ಆಫೀಸಲ್ಲೇ ನಾವು ಕರೆದು ನಾವು ಎಲ್ಲ ವೋಟರ್ಗೆ ಧನ್ಯವಾದ ಹೇಳಿದ್ವಿ, ಶಾಸಕರಿಗೆ ಧನ್ಯವಾದ ಹೇಳಿದ್ವಿ, ಮಂತ್ರಿಗಳಿಗೆ ಧನ್ಯವಾದ ಹೇಳಿದ್ವಿ, ಕಾರ್ಯಕರ್ತರಿಗೆ ಧನ್ಯವಾದ ಹೇಳಕ್ಕೆ ಅವತ್ತು ಸಭೆ ಕರೆದಿದ್ವಿ. ಎರಡನೇದಾಗಿ ಇನ್ನೊಂದು ವಿಚಾರ ಕೂಡ ಹೇಳಿದ್ವಿ, ಈ ಟಿಕೆಟನ್ನ ಎಲ್ಲ ಅಲ್ಪಸಂಖ್ಯಾತರ ಮುಖಂಡರ ಒಮ್ಮತದ ಮೇಲೆ ಕೊಟ್ಟಿದ್ವಿ ಅಂತ ವಿಚಾರ ಕೂಡ ನಾವು ಹೇಳಿದ್ವಿ. ಅದು ಹೇಳಕ್ಕೆ ಇವ್ರು ಪರ್ಮಿಷನ್ ತಗೋಬೇಕು, ಯಾರಾದ್ರೂ ಪರ್ಮಿಷನ್ ತಗೋಬೇಕು ನಾವು? ಯಾಕೆ ಏಕಾಏಕಿ ಮಾಡಕ್ಕೆ? ಏನು ಏಕಾಏಕಿ ಅಲ್ಲ. ಏನು ಬೆಳಿಗ್ಗೆ 6 ಗಂಟೆಗೆ ಕರೆದ್ಬಿಟ್ಟು 8 ಗಂಟೆಗೆ ಬಂದ್ಬಿಟ್ಟಿದ್ದು ಕರೆದಿಲ್ಲ. ಸಾಯಂಕಾಲ 6 ಗಂಟೆಗೆ ಕಳಿಸಿದ್ವಿ KPCC-ಯಿಂದ 12 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್. ಅದು ಏಕಾಏಕಿ ಏನಿದೆ ಅಲ್ಲಿ? ಯಾರು ಹೇಳಿ ಏಕಾಏಕಿ ಮಾಡಿದ್ವಿ ನಾವು? ಇದು ನಾನು ಆರೋಪಗಳ ಬಗ್ಗೆ ಮಾತನಾಡ್ತೀನಿ. ಈಗ ಜನರ ನಡುವೆ ಏನೆಲ್ಲ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ. ಈಗ ಸಲೀಂ ಅಹಮದ್ ಅವರು, ರಿಜ್ವಾನ್ ಅವರು DK ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದೇ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಈ ಆರೋಪ ಬೇಸ್ಲೆಸ್ ಸ್ಟೇಟ್ಮೆಂಟ್. ಈ ಕೇಳುವಾಗ್ಲೂ ಕೂಡ ಅನಾಲಿಸಿಸ್ ಮಾಡ್ಕೊಂಡು ಕೇಳಬೇಕು. ನಮ್ಗೆ ಕಳ್ಸಿದೇ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಕಳ್ಸಿರೋದು. ಅದರಿಂದ ಇದರಲ್ಲಿ ಆ ಗುಂಪು ಈ ಗುಂಪು ಅಂತ ಇದು ನಥಿಂಗ್ ಬಟ್ ಈ ಸೆನ್ಸ್ಲೆಸ್ ಸ್ಟೇಟ್ಮೆಂಟ್. ಯಾವ ಗುಂಪು ಇಲ್ಲ. 45 ವರ್ಷ ನಾವು ಪ್ರಾಮಾಣಿಕವಾಗಿ ರಾಷ್ಟ್ರಮಟ್ಟ ಕೆಲಸ ಮಾಡಿದವು. ನಾವೆಲ್ಲ ಕಾಂಗ್ರೆಸ್ ಗುಂಪು. ಅದರಿಂದ ನಮ್ಮಲ್ಲಿ ಯಾವ ಗುಂಪುಗಾರಿಕೆ ಇಲ್ಲ. ಈ ರಾಜಕೀಯವಾಗಿ ಯಾರೋ ವಿಶ್ಲೇಷಣೆ ಮಾಡ್ತಾರೆ. ಈ ಮಾತು ಯಾಕೆ ಬಂತು ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಬಂದು ಊಟ ಮಾಡಿದ್ರು, ಸುದ್ದಿಗೋಷ್ಠಿ ನಡೆಸಿದ್ರು, ಬಟ್ ಪ್ರಚಾರ ಮಾಡ್ಲಿಲ್ಲ. ಬಾಗಲಕೋಟೆಯಲ್ಲಿ 2 ದಿನ ಪ್ರಚಾರ ಮಾಡಿದ್ರು. ಸೊ ಜಮೀರ್ ಅಹಮದ್ ಖಾನ್ ಅವರ ನಡೆ ಕೂಡ ಕಾರಣ ಆಯ್ತು. ಯಾಕೆ ಅಲ್ಲಿ ಮಾತ್ರ ಪ್ರಚಾರ ಮಾಡಿದ್ರು ಅನ್ನುವಂತ ಈ ಆರೋಪಗಳು, ಈ ಚರ್ಚೆ ಕೂಡ ನಡೀತಾ ಇದೆ. ನೀವು ಅವ್ರಿಗೆ ಕೇಳಬೇಕು, ನಾನು ಕೇಳಿದ ಮಾತ್ರ ಏನು ಉತ್ತರ ಇದೆ? ಅಂದ್ರೆ ಇದಕ್ಕೂ ರೀಸನ್ ಏನಿಲ್ಲ, ಅವ್ರ ಇಷ್ಟ. ಅವ್ರಿಗೆ ಕೇಳ್ಬೇಕು ನೀವು. ನಾನು ಕೇಳಿದ ಪ್ರಶ್ನೆ, ನಮ್ಗೆ ಕೊಟ್ಟಂತ ಜವಾಬ್ದಾರಿ ನಾವು ಪ್ರಾಮಾಣಿಕವಾಗಿ ಮಾಡಿ ಎಲೆಕ್ಷನ್ ಆಗುವವರೆಗೂ ಇದ್ದು ನಮ್ಮ ಕೆಲಸಕ್ಕೆ ಮುಗಿಸ್ಕೊಂಡು ಬಂದಿದ್ದೀವಿ. ಯಾರು ಏನು ಮಾಡೋದು ಅಂತ ಅವ್ರಿಗೆ ಕೇಳಬೇಕು, ಅವರೇ ಉತ್ತರ ಕೊಡಬೇಕು. ನಮ್ಮ ಹತ್ರ ಇಲ್ಲಿ ಉತ್ತರ ಹೇಳಿ. ಯಾವ ಆರೋಪ ನಾವು ಯಾರ ಮೇಲೂ ಕೂಡ ಮಾಡಲಿಲ್ಲ. ನೀವು ಪದೇ ಪದೇ ಕೆಲ ಹೆಸರುಗಳು ತಗೊಳ್ತಾರೆ, ಯಾರ ಮೇಲೆ ಆರೋಪ ಮಾಡಲಿಲ್ಲ. ಅದಕ್ಕೆ ಅವ್ರ್ಯಾಕೆ ಉತ್ತರ ಕೊಡಬೇಕು? ಅವರೇ ಉತ್ತರ ಕೊಡಬೇಕಲ್ಲ, ನಾವ್ಯಾಕೆ ಕೇಳಬೇಕು ಪ್ರಶ್ನೆ? ನಾವು ಹೇಳಿದ ಕರೆಕ್ಟು, ಎಲ್ಲ ಒಂದು ಕಡೆ ಎಡವಿದ್ದಾರೆ. ನಾವು ಚುನಾವಣೆ ನೋಡಿದ್ವಿ, ಆ ವಿಚಾರ ಹೇಳಿದ್ವಿ ಅಷ್ಟೇ. ಬಿಟ್ಟು ನಾವು ಯಾರು ಅದು ನೋಡ್ಕೊಳ್ಳೋಕೆ AICC ಇದೆ. ಅಭಿಷೇಕ್ ದತ್ ಅವರು ಆಲ್ರೆಡಿ ಇದ್ದಾರೆ, ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡಿದಂತ ಮಾಹಿತಿ ಇದೆ. ಓಕೆ. ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ದಾವಣಗೆರೆಯಲ್ಲಿ ಒಂದು 20% ಓಟ್, ಅಲ್ಪಸಂಖ್ಯಾತ ಓಟ್ ನಮ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ 20% ಓಟ್ ಬಂದಿಲ್ಲ ಅಂದ್ರೆ ಫಲಿತಾಂಶದ ಮೇಲೆ ಏನಾದ್ರೂ ಪರಿಣಾಮ ಬೀರುವಂತ? ಯಾವ ಫಲಿತಾಂಶದ ಮೇಲೆ ಏನು ಎಫೆಕ್ಟ್ ಆಗಲ್ಲ. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಓಟ್ ಹಾಕಿದ್ದಾರೆ. ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಎಲ್ಲಾ ಸಮಾಜದವರು ಓಟ್ ಹಾಕಿದ್ದಾರೆ ನಮಗೆ, ನಮ್ಮ ಕೆಲಸ ಕಾರ್ಯಗಳಿಗೆ, ನಮ್ಮ ಸಿದ್ಧಾಂತಕ್ಕೆ, ನಮ್ಮ ವಿಚಾರಧಾರೆಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಾಯಕತ್ವಕ್ಕೆ, ಸಾಮಾನ್ಯ ಮಲ್ಲಿಕಾರ್ಜುನ ನಾಯಕತ್ವಕ್ಕೆ, ಸಾಮಾನ್ಯ ಸಿದ್ದರಾಮಯ್ಯ DK ಶಿವಕುಮಾರ್ ನಾಯಕತ್ವಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಇಲ್ಲಿ ಅತ್ಯಂತ ಒಳ್ಳೆಯ ಲೀಡಲ್ಲಿ ನಾವು ಗೆಲ್ತೀವಿ. ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ. ಅದೇ ಕಾಂಗ್ರೆಸ್ ಅಲ್ಪಸಂಖ್ಯಾತ ಯಾವತ್ತೂ ಕಾಂಗ್ರೆಸ್ ಪರವಾಗಿ. ಯಾಕಂದರೆ ರಾಜ್ಯದಲ್ಲಿ ಶಾಂತಿ ಇದೆ, ನೆಮ್ಮದಿ. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಗ್ಯಾರಂಟಿಗಳು ಎಲ್ಲ ಸಮಾಜಕ್ಕೆ ಸಿಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರುವಾಗ 23ಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ಪುತ್ತೂರಲ್ಲಿ ಏನಾಯಿತು, ಮಂಗಳೂರು ಯಾವ ಕೊಲೆ ಆಯಿತು, ಶಿವಮೊಗ್ಗದಲ್ಲಿ ಏನಾಯಿತು, ಗದಗಲ್ಲಿ ಏನಾಯಿತು, ಅದೆಲ್ಲ ಅಲ್ಪಸಂಖ್ಯಾತರು ನೋಡಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲರೂ ಅನ್ಯೋನ್ಯವಾಗಿ, ಶಾಂತಿಯುತವಾಗಿ, ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಬದುಕ್ತಾರೆ, ಅಣ್ಣ ತಮ್ಮ ಬದುಕ್ತಾ ಇದ್ದಾರೆ. ಇದೇ ನಮ್ಮ ಸರ್ಕಾರ ಸಾಧನೆ. ಅದಕ್ಕೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟಪಡ್ತಾರೆ. ಮತ್ತೆ ಬಿಜೆಪಿ ನಾಯಕರ ಆರೋಪದ ಬಗ್ಗೆ ಹೇಳ್ತೀನಿ. ಅವ್ರ ಒಂದು ಹೇಳಿಕೆ, ಲಾಸ್ಟ್ ಕ್ವೆಶ್ಚನ್. ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ಈಗ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿ ನಡೆಸಿದ್ದು, ರಾಜೀನಾಮೆ, ಇದೆಲ್ಲವೂ ನೋಡ್ತಾ ಇದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸೋಲುತ್ತೆ, ಇದೇ ಕಾರಣಕ್ಕಾಗಿ ಇದೆಲ್ಲವೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 4ನೇ ತಾರೀಕು ಉತ್ತರ ಕೊಡ್ತೀವಿ, ಜನ ಉತ್ತರ ಕೊಡ್ತಾರೆ. ಇವರು ಕನ್ಸರ್ನ್ ಲೋಕಲ್ ಇದ್ದಾರೆ. ಇವರು ನಮ್ಮ ಕಾಂಗ್ರೆಸ್ ಬಗ್ಗೆ ಮಾತಾಡೋ ನೈತಿಕ ಹಕ್ಕೇ ಇಲ್ಲ. 12 ವರ್ಷ ಈ ದೇಶಕ್ಕೆ ಸುಳ್ಳು ಹೇಳ್ಕೊಂಡು ನರೇಂದ್ರ ಮೋದಿ ಅವರು ಇವತ್ತೇನಾದರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಲ್ಲತ್ತೆ. ಅಷ್ಟು ಸುಳ್ಳು ಹೇಳಿದ್ದಾರೆ. ಅಲ್ಲ ಸ್ವಾಮಿ, ನಾವು ನುಡಿದಂತೆ ನಡೆದಿದ್ದೀವಿ. ಈಗಾಗಲೇ ಹೇಳಿದೆ, ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಡು. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ನೀವೇನು ಮಾಡಿದ್ದೀವಿ 12 ವರ್ಷ? ಭಾರತೀಯ ಜನತಾ ಪಾರ್ಟಿಯವರೇ ಎಲ್ಲೋಯ್ತು 15 ಲಕ್ಷ ರೂಪಾಯಿ ಕಪ್ಪು ಹಣ ತಂದು 100 ದಿನಗಳಲ್ಲಿ ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಸುಳ್ಳು ಹೇಳಿದ್ರಲ್ಲ, ಎಲ್ಲೋಯ್ತು? 15 ರೂಪಾಯಿ ಕೂಡ ಬಂದಿಲ್ಲ. ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರಿ ಪ್ರತಿ ವರ್ಷ. 12 ವರ್ಷ ಆಯ್ತು, 24 ಕೋಟಿ ಉದ್ಯೋಗ ಕೊಡಬೇಕಾಯ್ತು. 24 ಲಕ್ಷ ಉದ್ಯೋಗ ಕೊಡಲಿಲ್ಲ. 2ನೇ ಸುಳ್ಳು. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಅಂತ ಹೇಳಿದ್ರಿ, ರೈತರಿಗೆ ಯಾವ ಡಬಲ್ ಇನ್ಕಮ್ ಆಗಲಿಲ್ಲ. ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ
ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, 100ಕ್ಕೆ ದಾಟಿದೆ. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ. ಇದು ಅಭಿವೃದ್ಧಿನ? ಇವಾಗ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಕರೋನಾ ಸಂದರ್ಭದಲ್ಲಿ ಏನಾಯಿತು? ಅದ್ರ ಮುಂಚೆ ಸನ್ಮಾನ್ಯ ನರೇಂದ್ರ ಮೋದಿ ಹೇಳಿದರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರಾಮರಾಜ್ಯ ಮಾಡ್ತೀವಿ ಅಂತ ಹೇಳಿದ್ರಿ. ಸನ್ಮಾನ್ಯ ನರೇಂದ್ರ ಮೋದಿಯವರೇ, ರಾಮರಾಜ್ಯ ಅಂತೂ ಮಾಡಲಿಲ್ಲ, ನೀವು ರಾವಣ ರಾಜ್ಯ ಮಾಡಿಬಿಟ್ಟು ದೇಶದಲ್ಲಿ. ಯಾವ ದೇಶದಲ್ಲಿ ಎಲ್ಲರೂ ಒಟ್ಟಾಗಿ ಇರ್ತಾ ಇದ್ರು ಅಂಥ ದೇಶವನ್ನು ತಮ್ಮ ಸಂಘಟನೆಗಳ ಮೂಲಕ ಸಮಾಜವನ್ನು ಒಡೆಯುವಂಥ ಕೆಲಸ ಕೆಲವು ಸಂಘಟನೆಗಳು ಮಾಡಿದೆ. ಅದಕ್ಕೆ ಕುಮ್ಮಕ್ಕು ನಿಮ್ಮ ಪಕ್ಷ ಕೊಟ್ಟಿದೆ. ಎಲ್ಲ ವಿಚಾರಗಳನ್ನು ನಾವು ಜನರು ಹೇಳುವಂಥ ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಅದು ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಏನು ಮಾಡಿದೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಬಜೆಟಲ್ಲಿ ಯಾವುದೇ ಕಾರ್ಯಕ್ರಮ ಕೊಟ್ಟಿಲ್ಲ. ಮಾದಾಯಿ ಆಗಿರ್ಬೋದು, ಮೇಕೆದಾಟು ಇರ್ಬೋದು, ಈ ಕಾರ್ಯಕ್ರಮಗಳಿಗೆ ಯಾವುದೇ ಒಂದು ಸಹಕಾರ ಕೊಡಲಿಲ್ಲ. ಅಂತಹ ಭಾರತೀಯ ಜನತಾ ಪಾರ್ಟಿ ನಮ್ಮ ಮೇಲೆ ಟೀಕೆ ಮಾಡೋಂತಹ ಯಾವುದೇ ನೈತಿಕ ಇಲ್ಲ ಅವ್ರಿಗೆ. ಅದರಿಂದ ಅವ್ರನ್ನ ಬೆತ್ತಲೆ ಮಾಡೋಂಥ ಕೆಲಸ 10 ದಿನಗಳನ್ನು ಮಾಡಿದ್ದೀವಿ. ಅವರ ಕರ್ಮಕಾಂಡಗಳು, ಅವ್ರ ರಾಜ್ಯಕ್ಕೆ ಅನ್ಯಾಯ. 5 ಜನ ಕೇಂದ್ರ ಮಂತ್ರಿಗಳಿದ್ರು, ನಿರ್ಮಲಾ ಸೀತಾರಾಮನ್ ಇರ್ಬೋದು, ಪ್ರಹ್ಲಾದ್ ಜೋಶಿ, ಪವರ್ಫುಲ್ ಮಿನಿಸ್ಟರ್ಸು. ಅವರು ಯಾವ ರೀತಿ ಸಹಕಾರ ಕೊಟ್ಟರು ಅಂತ ಅದು ಕೂಡ ನಾವು ನೋಡಿದ್ದೀವಿ. ಇದೆಲ್ಲ ವಿಚಾರಗಳನ್ನು ಅಲ್ಲಿ ಜನರಿಗೆ ಹೇಳೋಂಥ ಕೆಲಸ ಮಾಡಿದ್ದೀವಿ. ನಾವು ಏನು ಮಾಡಿದ್ದೀವಿ ಆ ಕೆಲಸ ಹೇಳಿದ್ದೀವಿ. ಯಾವ ವೈಫಲ್ಯದ ಕೂಡ ನಾವು BJP ಅದು ಜನರಿಗೆ ಹೇಳಿದ್ದೀವಿ. ಇವತ್ತು ಜನರಿಗೆ ವಿಶ್ವಾಸ ಇದೆ, ಕಾಂಗ್ರೆಸ್ ಮೇಲೆ ವಿಶ್ವಾಸ ಇದೆ. ಕಾಂಗ್ರೆಸ್ ನಡೆದಿದೆ, ಆ ಹಿನ್ನೆಲೆಯಲ್ಲಿ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ತಂತ ವಿಶ್ವಾಸ ಇದೆ. ಓಕೆ ಸರ್, ಈಗ ಪಂಚರಾಜ್ಯಗಳ ಎಲೆಕ್ಷನ್ ನಡೀತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಏನಿದೆ ಕಾಂಗ್ರೆಸ್ಗೆ ಅಂತ ಹೇಳ್ಬಿಟ್ಟು, ಎಲ್ಲೆಲ್ಲಿ ಏನೇನಾಗುತ್ತೆ? ಸೊ ಎಲ್ಲಿ ಗೆಲ್ಲಬಹುದು ಅಂತ? ಕೇರಳ, ಅಸ್ಸಾಂ ಆಗಿರೋ ಎಲೆಕ್ಷನ್ ಅಲ್ಲಿ, ಅದೇ ಪಾಂಡಿಚೇರಿ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಅದೇ ಕೇರಳ ಮತ್ತೆ ಅಸ್ಸಾಮಲ್ಲಿ ನಾವು ಅದಕ್ಕೆ ಬರ್ತೀವಿ, ನಾವು ಗ್ಯಾರಂಟಿ. ಓಕೆ ಸರ್, ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆ ಇನ್ನೊಂದು ಬೆಂಗಾಲಲ್ಲಿ ಮತ್ತೆ ನಮ್ಮ ತಮಿಳುನಾಡು ಎಲೆಕ್ಷನ್ ಆಗಬೇಕು. ತಮಿಳುನಾಡಲ್ಲಿ ನಾವು ಸ್ಟಾಲಿನ್ ಮೈತ್ರಿಕೂಟ ಬರ್ತೀವಿ. ಬೆಂಗಾಲಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ, ನೋಡ್ಬೇಕು. ಓಕೆ ಪಾಂಡಿಚೇರಿ ಕೂಡ ನಾವು ಅಧಿಕಾರ ಬರ್ತೀವಿ. ಓಕೆ ಸರ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ಅವರ ಹೇಳಿಕೆಯಿಂದ ಒಂದಿಷ್ಟು ಚರ್ಚೆ ಶುರುವಾಗಿದೆ. RSS ಮತ್ತು BJPನ ವಿಷಸರ್ಪ ಅಂತ ಹೇಳಿದ್ದು ಸಾಕಷ್ಟು ಟೀಕೆಗೆ ಒಳಗಾಗ್ತಾ ಇದೆ. BJP ನಾಯಕರು ಇದು ಬೇರೆಯದ್ದೇ ಆಯಾಮ ಕೊಡ್ತಾ ಇದ್ದಾರೆ ಈಗ. ಸೊ ಏನ್ ಹೇಳ್ತೀರಾ ಈ ಹೇಳಿಕೆ ಬಗ್ಗೆ? ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ಏನು ಹೇಳ್ತಾರೆ ಯೋಚನೆ ಮಾಡಿ ಹೇಳೋದು. ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದಾರೆ. ಅದರಿಂದ ಅದಕ್ಕೆ ಲಂಸೋದು ನನಗೆ ಸರಿಯಲ್ಲ. ಅವರ ಏನು ಉತ್ತರ ಕೊಟ್ಟಿದ್ದಾರೆ, ನಮ್ಮ ಮುಖಂಡರುಗಳ ಉತ್ತರ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಮತ್ತೆ ಅದನ್ನು ಹೇಳೋಂಥ ನೆಸಿಟಿ ನನಗೇನಿಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊಂದು ಮಾತನಾಡಿದ್ದಕ್ಕೆ, ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಸದ್ಯ ನಡೀತಾ ಇರುವಂತಹ ಗೊಂದಲ ಯಾಕೆ ಸೃಷ್ಟಿಯಾಯಿತು, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.